ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಮಹಾರಾಷ್ಟ್ರ ರಾಜಕಾರಣದ ಇತಿಹಾಸದಲ್ಲಿ ಇಂದು ಕರಾಳ ದಿನ ಅಂತ ಕೂಡ ನಾವು ಹೇಳ್ಕೊಳ್ಬೋದು. ಅಜಾತ ಶತ್ರು, ಅಭಿವೃದ್ಧಿಯ ಹರಿಕಾರ ಅಂತಾನೆ ಗುರುತಿಸಿಕೊಂಡಿದ್ದಂತಹ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಇಂದು ವಿಧಿವಶರಾಗಿರುವಂಥದ್ದು. ಆ ಒಂದು ವಿಚಾರವನ್ನು ಇಡೀ ದೇಶ ಯಾವ ರೀತಿಯಲ್ಲಿ ಕೇಳ್ತಾ ಇದೆ ಅಂತ ಹೇಳಿದರೆ, ಒಂದು ರೀತಿಯಲ್ಲಿ ಆಘಾತಕಾರಿಯ ಘಟನೆ ಅಂತ ಕೂಡ ಹೇಳಿದರು, ತಪ್ಪಾಗಲಿಕ್ಕಿಲ್ಲ. ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು, ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತಲುಪಿಸುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಬುಧವಾರ ಅಂದರೆ ಇಂದು ಬೆಳಿಗ್ಗೆ ಸಮಯ ಸುಮಾರು 9 ಗಂಟೆ ಮುಂಬೈನಿಂದ ತಮ್ಮ ನೆಚ್ಚಿನ ಬಾರಾಮತಿಗೆ ಸಾರ್ವಜನಿಕ ಕಾರ್ಯಕ್ರಮಕ್ಕಾಗಿ ಹೊರಟಿದ್ದಂತಹ ಅಜಿತ್ ಪವಾರ್ ಅವರಿದ್ದ ಹೆಲಿಕಾಪ್ಟರ್ ಗಮ್ಯಸ್ಥಾನ ತಲುಪುವ ಮೊದಲೇ ಸಾವಿನ ದಾರಿಯನ್ನು ಹಿಡಿದಿರುವಂತಹ ಘಟನೆ. ಅಂದರೆ ಬಾರಾಮತಿಯ ಲ್ಯಾಂಡಿಂಗ್ ಪಾಯಿಂಟ್ ಹತ್ತಿರದಲ್ಲೇ ಇರುವಾಗ ಹೆಲಿಕಾಪ್ಟರ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಳ್ಳುತ್ತೆ. ಅದೆಷ್ಟು ಪ್ರಯತ್ನ ಪಟ್ಟರೂ ಕೂಡ ಪೈಲಟ್ಗೆ ಹೆಲಿಕಾಪ್ಟರನ್ನು ನಿಯಂತ್ರಣಕ್ಕೆ ತರಲು ಸಾಧ್ಯ ಆಗೋದೇ ಇಲ್ಲ. ಸೊ ಏನು ಆಲೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಕ್ಷಣಾರ್ಧದಲ್ಲೇ ಹೆಲಿಕಾಪ್ಟರ್ ರನ್ವೇಯ ಪಕ್ಕಕ್ಕೆ ಅಪ್ಪಳಿಸಿ ಬೆಂಕಿಯ ಉಂಡೆಯಾಗಿ ಮಾರ್ಪಾಡಾಗಿರುವಂಥದ್ದು. ವಿಮಾನ ಅಪಘಾತಗಳು, ಹೆಲಿಕಾಪ್ಟರ್ ಅಪಘಾತಗಳು ಅಥವಾ ವಾಯುವಿನಲ್ಲಿ ಸಂಚಾರ ಮಾಡುವಂತಹ ಯಾವುದೇ ವಸ್ತುಗಳು ಅಪಘಾತವಾದರೆ ಆಮೇಲೆ ಸಂಭವಿಸುವಂತಹ ಆ ಒಂದು ಬೆಳವಣಿಗೆಗಳು, ಆ ಒಂದು ಘಟನೆಗಳು ನಾವು ಈ ಮೊದಲು ನೋಡಿದಂಥವರು. ಸೊ ಹೆಲಿಕಾಪ್ಟರ್ನಲ್ಲಿದ್ದಂತಹ 6 ಜೀವಗಳು ಕಣ್ಣು ಮುಚ್ಚಿ ತೆರೆಯುವುದರೊಳಗಡೆ ಸುಟ್ಟು ಭಸ್ಮ ಆಗಿದ್ದವು. ಅಜಿತ್ ಪವಾರ್ ಅವರಿದ್ದಂತಹ ಅವರ ಜೊತೆಗಿದ್ದ ಭದ್ರತಾ ಸಿಬ್ಬಂದಿ ಮತ್ತು ಕರ್ತವ್ಯನಿಷ್ಠ ಪೈಲಟ್ಗಳು ತಮ್ಮ ಪ್ರಾಣವನ್ನು ಇಲ್ಲಿ ಅರ್ಪಿಸಿರುವಂಥದ್ದು. ಪ್ರತ್ಯಕ್ಷದರ್ಶಿಗಳ ಆ ಒಂದು ವಿಚಾರಗಳನ್ನು ಗಮನಿಸ್ತಾ ಹೋದರೆ ಕಣ್ಣ ಮುಂದೆ ಹೊತ್ತಿ ಉರಿತಾ ಇದ್ದಂತಹ ಆ ಒಂದು ಬೆಂಕಿಯ ಜ್ವಾಲೆಗಳು ಇಡೀ ನಾಡನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದೆ ಅಂತಾರೆ. ಬೆಂಕಿಯ ಆರ್ಭಟ ಅದೆಷ್ಟಿತ್ತೆಂದರೆ ಅಲ್ಲಿ ಉಳಿದಿದ್ದು ಬರೀ ಸುಟ್ಟ ಲೋಹದ ಅವಶೇಷಗಳು ಮಾತ್ರ. ಅಂದರೆ ಅಲ್ಲಿ 6 ಮಂದಿ ಸಜೀವ ದಹನ ಆಗಿದ್ರೂ ಕೂಡ ಅವರನ್ನು ಯಾವುದೇ ರೀತಿಯಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಯಾವುದೇ ರೀತಿಯಲ್ಲಿ ಇಂತಹದೇ ವ್ಯಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲದಂತಹ ರೀತಿಯಲ್ಲಿ ಸುಟ್ಟು ಭಸ್ಮ ಆಗಿರುವಂತಹ ವಿಚಾರಗಳು ಇವಾಗ ಹೊರಗಡೆ ಬರ್ತಾ ಇರುವಂಥದ್ದು. ಇನ್ನು ನಾವು ಕಳ್ಕೊಂಡಂತಹ ರಾಜಕೀಯ ಧುರೀಣ ಅಜಿತ್ ಪವಾರ್ ಅವರ ವಿಚಾರಕ್ಕೆ ಬರುವುದಾದರೆ, ಅಜಿತ್ ಪವಾರ್ ಅಂದರೆ ಕೇವಲ ಒಬ್ಬ ರಾಜಕಾರಣಿ ಮಾತ್ರ ಅಲ್ಲ, ಲಕ್ಷಾಂತರ ಜನರ ಆಶಾಕಿರಣವಾಗಿ ಬೆಳೆದು ನಿಂತಿದ್ದವರು. ತಮಗೆ ನೀಡಿದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಅವರ ಶೈಲಿ ಇಂದು ಬರೀ ನೆನಪಾಗಿ ಮಾತ್ರ ಬಾಕಿ ಉಳಿದಿರುವಂಥದ್ದು. ಈ ದುರಂತ ಮಹಾರಾಷ್ಟ್ರಕ್ಕೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ತುಂಬಲಾರದ ನಷ್ಟವಾಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇಡೀ ದೇಶವೇ ಇಂದು ಅಜಿತ್ ಪವಾರ್ ಮತ್ತು ಅವರ ಸಿಬ್ಬಂದಿಗಳ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇರುವಂಥದ್ದು. ಇವತ್ತಿನ ಬೆಳಗ್ಗಿನ ಜಾವ ಅದು ಹೇಗೆ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಹೊರಟಿದ್ರು ಗೊತ್ತಿಲ್ಲ, ಯಾವ ರೀತಿಯಲ್ಲಿ ಅವರ ಸಾವನ್ನು ಆಹ್ವಾನ ಮಾಡಿದರು ಅಂತ ಗೊತ್ತಿಲ್ಲ. ನೋಡಿ, ಯಾವ ರೀತಿಯಲ್ಲಿ ಮನುಷ್ಯ ಯಾವಾಗ ತನ್ನ ಜೀವನವನ್ನು ಕಳ್ಕೊಳ್ಬೇಕು ಅಂತ ಆತ ಊಹಿಸಿಯೂ ಕೂಡ ಇರದಂತಹ ಒಂದು ಅವಸ್ಥೆಯಲ್ಲಿ ನೋಡಿ, ಹೇಳಿ ಕೇಳಿ ಬಡವರು, ಅವರು ಇರುವಂಥ ಸಾಧಾರಣ ವ್ಯಕ್ತಿಗಳು ಅನುಭವಿಸುವಂತಹ ನೋವುಗಳಿಗಿಂತಲೂ ಹೆಚ್ಚಾಗಿ ನೋಡಿ ಎಲ್ಲವೂ ಇದೆ, ಆದರೆ ತಮ್ಮ ಜೀವವನ್ನು ಕಾಪಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿದರೆ ನಾವು ನಿಜಕ್ಕೂ ಈ ಒಂದು ಕೆಲವೊಂದು ವಿಚಾರಗಳನ್ನು ಯಾಕೆ ನಾವು ನಿಮ್ಮ ತರ್ತಾ ಇದ್ದೇವೆ ಅಂತ ಹೇಳಿದರೆ, ಇದರಿಂದ ಆದರೂ ನಮ್ಮ ಜೀವನ ಪಾಠವನ್ನು ನಾವು ಕಳ್ಕೊಳ್ಬೇಕು. ಇನ್ನೊಬ್ಬರ ಜೊತೆಗೆ ಯಾವ ರೀತಿ ವ್ಯವಹಾರವನ್ನು ಮಾಡಬೇಕು, ಯಾವ ರೀತಿ ಮಾತಾಡಬೇಕು. ನೋಡಿ, ಈ ಒಂದು ಕ್ಷಣಿಕ ಕಾಲದ ಜೀವನಕ್ಕಾಗಿ ಯಾರ್ಯಾರದ ಮೇಲೆ ದ್ವೇಷವನ್ನು ಸಾಧಿಸುವಂಥದ್ದು, ಯಾರ್ಯಾರ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು, ಯಾರ್ಯಾರನ್ನು ಕೊಲೆ ಮಾಡುವಂಥದ್ದು, ಯಾರ್ಯಾರ ವಿರೋಧವನ್ನು ಕಟ್ಟಿಕೊಳ್ಳುವಂಥದ್ದು. ಸೊ ಇವೆಲ್ಲವೂ ಬರೀ ಕ್ಷಣಿಕ ಮಾತ್ರ. ಯಾವ ಸಂದರ್ಭದಲ್ಲಿ ಬೇಕಾದರೂ ನಮ್ಮ ಜೀವ ಪಕ್ಷಿ ಹಾರಿ ಹೋಗ್ಬೋದು. ಈ ಒಂದು ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟೇ ಬಲಿಷ್ಠನಾದರೂ ಕೂಡ ಬರೀ ಶೂನ್ಯ ಎಂಬುದು ಈ ಘಟನೆಯಿಂದ ಸಾಬೀತಾಗಿರುವಂಥದ್ದು. ಈ ಒಂದು ಭೀಕರ ಸುದ್ದಿಯನ್ನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ನಾವಿಂದು ಒಂದೇ ಕೇಳಿಕೊಳ್ಳುವುದು, ಅವರ ಕುಟುಂಬಕ್ಕೆ ಮತ್ತು ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಆ ಭಗವಂತ ನೀಡಲಿ. ಮೃತಪಟ್ಟ ವೀರ ಆತ್ಮಗಳಿಗೆ ನಮ್ಮ ಭಾವಪೂರ್ಣ ನಮನಗಳು.